ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಆಫ್ಟರ್ ಲಾಂಗ್ ಮತ್ತೆ ಲಾಗ್ನೊಂದಿಗೆ ಬರ್ತಿದ್ದೇನೆ. ಇವತ್ತು ಸ್ಪೆಷಲ್ ಅಂತ ಏನಿಲ್ಲ, ಒಂದು ರ್ಯಾಂಡಮ್ ಲಾಗ್ ಅಷ್ಟೇ. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಅನಿಸಿರ್ಬೋದು. ಸೊ ಹೌದು, ನಾನು ಪಲ್ಲಿದಡ್ಕ ಹುರುಸಿಗೆ ಹೋಗ್ತಿದ್ದೇನೆ. ಕೆಲವೊಬ್ಬರಿಗೆ ಬೆಳ್ತಂಗಡಿ ಆ ಕಡೆಯವರಾದರೆ ಗೊತ್ತಿರ್ಬೋದು ಈ ಪ್ಲೇಸ್. ಇದೊಂಥರ ಕಾಡೊಳಗೆ ಇರುವ ಪ್ಲೇಸ್ ಅಂತೆ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಹೋಗ್ತಿದ್ದೇನೆ. ಸೆಕೆಂಡ್ಲಿ ನನ್ನ ಅಣ್ಣ ಕೂಡ ಇಲ್ಲೇ ಇದ್ದಾನೆ, ಅಂದರೆ ಅವನು ಗುರುಗಳು, ಇಲ್ಲೇ ಕೂಡ ಟೀಚ್ ಮಾಡ್ತಿದ್ದಾನೆ. ಸೊ ಅವನು ಒತ್ತಾಯ ಮಾಡಿ ನನ್ನನ್ನು ಕರೆದಿದ್ದ. ಸೊ ಇವಾಗ ಅಲ್ಲಿಗೆ ಹೋಗ್ತಿದ್ದೇನೆ ನಾನು. ಸೊ ಅಲ್ಲಿಗೆ ಹೋದಾಗ ಮೊದಲಿಗೆ ಒಳ್ಳೆ ಜ್ಯೂಸೆಲ್ಲ ಮಾಡಿದರು. ಒಳ್ಳೆ ಮೊಹಬ್ಬತ್ ಶರ್ಬತ್ ಜ್ಯೂಸೆಲ್ಲ ಇತ್ತು. ಇಲ್ಲಿ ಜಾಸ್ತಿ ಏನು ಬರೋದಿಲ್ಲ ಅಂತೆ. ಲಾಕ್ಡೌನ್ ಆದ ನಂತರ ಅಂತೂ ತುಂಬ ಕಡಿಮೆ ಆಗಿದೆ ಅಂತೆ ಜನರು. ಆದರೂ ಕೂಡ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ತಾರೆ. ಆಮೇಲೆ ನಾವು ಇಲ್ಲಿ ಜಿಯಾರತ್ತೆಲ್ಲ ಮಾಡಿ ಮತ್ತು ನಮ್ಮ ಅಣ್ಣನ ಮಸೀದಿಗೆ ಹೋದ್ವಿ. ಇದು ಅವನದೇ, ಇವನು ಇಲ್ಲಿ ಮಕ್ಕಳಿಗೆಲ್ಲ ಕಳಿಸ್ತಿದ್ದಾನೆ. ಒಂದು ವರ್ಷ ಮೇ ಬಿ ಆಗಿರಬೇಕು. ನೋಡಿ, ಪ್ಲೇಸ್ ಎಲ್ಲ ಒಂಥರ, ಇಲ್ಲಿ ಫುಲ್ ಇರುವುದೇ ಗುಡ್ಡ ಅಂತೆ. ಇಲ್ಲಿ ಏನು ಆ್ಯನಿಮಲ್ಸ್ ಎಲ್ಲ ಬರ್ತದೆ ಅಂತ ಹೇಳ್ತಿದ್ದ ಅವನು. ಚಿರತೆಲ್ಲ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದೆ ಅಂತೆ. ಸೊ ಇವಾಗ ನಾವು ಅವ್ನ ರೂಮಿಗೆ ಹೋಗ್ತಿದ್ದೇವೆ. ನನಗಂತೊಂದು ಕ್ಯೂರಿಯಾಸಿಟಿ ಇತ್ತು, ಈ ಗುರುಗಳ ರೂಮೆಲ್ಲ ಹೇಗಿರ್ಬೋದು ಅಂತ. ನೀಟಾಗಿ ಇಟ್ಕೊಂಡಿದ್ದಾನೆ ರೂಮನ್ನೆಲ್ಲ. ಇವನಿಗೆ ಏನಾದರೂ ಅಷ್ಟೇ ಕ್ಲೀನಾಗಿರಬೇಕು. ಮನೆಗೆ ಬಂದರೂ ಕೂಡ ಅಷ್ಟೇ ಎಲ್ಲನೂ ನೀಟಾಗಿ ಇಡ್ಲಿಕ್ಕೆ ಆದಷ್ಟು ಅವನು ಟ್ರೈ ಮಾಡ್ತಾನೆ ಇರ್ತಾನೆ. ಕಿಚನ್ ಕೂಡ ಇದೆ. ಒಂದೊಂದು ಸಲ ಫುಡ್ ಕೂಡ ಮಾಡ್ತಾನೆ, ನಮ್ಮ ಗ್ರೂಪಿಗೆಲ್ಲ ಹಾಕ್ತಿದ್ದ. ಟೋಟಲಿ ಒಂಥರ ಚೆನ್ನಾಗಿತ್ತು ರೂಮೆಲ್ಲ. ಆಮೇಲೆ ನಾವು ಊಟ ಮಾಡಿರಲಿಲ್ಲ. ನಮ್ಮನ್ನು ಒಂದು ಕಡೆ ಅಲ್ಲೇ ಅವನ ಕಳಿಸುವ ಮಕ್ಕಳ ಪೇರೆಂಟ್ಸ್ ಇದ್ದಾರಲ್ಲ, ಅವರು ನಮ್ಮನ್ನು ಇನ್ವೈಟ್ ಮಾಡಿದರು ಊಟಕ್ಕೆ. ಸೊ ನಾವು ಅಲ್ಲಿಗೆ ಊಟ ಮಾಡಲಿಕ್ಕೆ ಅಂತ ಹೋದ್ವಿ. ನಮಗೊಂಥರ ಶೈ ಫೀಲ್ ಆಗ್ತಿತ್ತು, ಯಾಕಂದರೆ ಬೇರೆಯವರ ಮನೆಗೆ ಹೋಗಿ ಮಾಡೋದಲ್ವಾ. ತುಂಬ ಗಮ್ಮತ್ತೆಲ್ಲ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ಸೊ ಇದು ನನ್ನ ಮನೆಯಲ್ಲಿ, ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ನಾನಿವಾಗ ಸಮೋಸ ಮಾಡ್ತಿದ್ದೇನೆ. ಯಾಕಂದರೆ ಇವತ್ತು ರಜಬ್ ಮಂತ್ ಅಲ್ವಾ. ಸೊ ಒಂದು ಉಪವಾಸ ಹಿಡಿದಿದ್ದೆ. ಅದಕ್ಕೋಸ್ಕರ ಇವಾಗ ಸಮೋಸ ಮಾಡುವ ಅಂತ ಈವ್ನಿಂಗಿಗೆ. ಸೊ ಸಿಂಪಲಾಗಿ ಮಾಡ್ತಿದ್ದೇನೆ. ಸಮೋಸ ಶೀಟ್ ಏನಿರಲಿಲ್ಲ, ಮನೆಯಲ್ಲೇ ಮಾಡುವ ಅಂತ. ಅದಕ್ಕೋಸ್ಕರ ಸ್ವಲ್ಪ ಆನಿಯನ್, ಪೊಟ್ಯಾಟೊ, ಕ್ಯಾರೆಟ್ ಇವಿಷ್ಟನ್ನು ತಗೊಂಡಿದ್ದೇನೆ. ಇದು ವೆಜ್ ಮತ್ತು ಚಿಕನ್ ಮಿಕ್ಸ್ ಮಾಡ್ತಿದ್ದೇನೆ. ವೆಜ್ ಯಾಕೆ ಜಾಸ್ತಿ ಹಾಕಿದ್ದೇನೆಂದರೆ, ನನ್ನ ಮಾವನಿಗೆ ವೆಜ್ ಆಗಬೇಕಲ್ವ. ಸೊ ಚಿಕನ್ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ಹಾಗೆ ಅತ್ತೆ ಒಂದು ಕಡೆ ಶೀಟ್ ಮಾಡ್ತಿದ್ದಾರೆ. ನನಗೆ ಈ ಶೀಟ್ ಮಾಡೋದಷ್ಟು ಕರೆಕ್ಟಾಗಿ ಬರುವುದಿಲ್ಲ. ನಾನು ಹೈಯೆಸ್ಟ್ ರಂಜಾನ್ ಟೈಮಲ್ಲೆಲ್ಲ ಸಮೋಸ ಶೀಟ್ ರೆಡಿಮೇಡ್ ಬರ್ತದಲ್ವ, ಅದನ್ನೇ ಯೂಸ್ ಮಾಡ್ತೇನೆ. ನನಗೆ ಇದಾದರೆ ತುಂಬ ದಪ್ಪ ಆಗ್ತದೆ. ನಾನು ಅದು ರೋಲ್ ಮಾಡಿದ್ರು ಕೂಡ ಅದಕ್ಕೆ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಅತ್ತೆ ನನಗೆ ಶೀಟ್ ಮಾಡಿ ಕೊಟ್ಟನು. ನಾನು ಮತ್ತೆ ಅದನ್ನು ಕಾಯಿಸಿ ಮಾಡಬೇಕಷ್ಟೇ. ಕೆಲವೊಬ್ಬರಿಗೆ ಇದು ತುಂಬ ಈಸಿ ಆಗ್ತದೆ, ಕೆಲವೊಬ್ಬರಿಗೆ ಶೀಟ್. ಹಾಗೆ ಅವರವರ ಅನುಕೂಲಕ್ಕೆ ಹಾಗೆ ಇರ್ತದೆ. ಒಂದು ಗ್ಯಾಪಲ್ಲಿ ಅದನ್ನು ಕಾಯಿಸಿಬಿಟ್ಟೆ ನಾನು ಶೀಟನ್ನೆಲ್ಲ. ಅಷ್ಟರವರೆಗೆ ಆಗುವಾಗ ಮಸಾಲೆ ಎಲ್ಲ ಫ್ರೈ ಆಗ್ತಾ ಬಂತು ಚೆನ್ನಾಗಿ. ಇವಾಗ ಇದಕ್ಕೆ ಪೌಡರೆಲ್ಲ ಹಾಕಬೇಕಲ್ವ. ಸೊ ಪೆಪ್ಪರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ನೂಡಲ್ಸ್ ಮಸಾಲ ಕೂಡ ನಾನು ಹಾಕ್ತೇನೆ, ಟೇಸ್ಟಿಗೆ ಸಿಗ್ತದೆ ಸ್ವಲ್ಪ. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಚಿಲ್ಲಿ ಪೌಡರ್, ಅದು ಎಷ್ಟು ಖಾರ ಬೇಕು ಅಷ್ಟು. ಮತ್ತು ನಾವು ಉಪವಾಸ ಹಿಡಿದ್ರೆ ನಮಗೆ ಗೊತ್ತಾಗೋದಿಲ್ಲಲ್ಲ, ಒಂದು ಅಂದಾಜಿಗೆ ಹಾಕಿಬಿಡ್ತೇವೆ ಅಷ್ಟೇ. ಫೈನಲಿ ಮಸಾಲೆ ಪೌಡರೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೈ ಮಾಡಿ ಆಯಿತು. ಸ್ವಲ್ಪ ಫ್ರೈ ಮಾಡಿದರೂ ಸಾಕಾಗ್ತದೆ, ಮತ್ತು ಅದು ಫ್ರೈ ಮಾಡಲಿಕ್ಕೆ ಉಂಟಲ್ವ. ಇವಾಗ ಫ್ಲೇಮ್ ಆಫ್ ಮಾಡಿ ಅದರೊಟ್ಟಿಗೆ ನಾನು ಫಲೂದಾ ಕೂಡ ಮಾಡಿಕೊಂಡಿದ್ದೆ, ಪಿಸ್ತಾ ಫ್ಲೇವರ್ ಇದ್ದು. ಅದಾದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇರೆ ಫ್ಲೇವರ್ ಆದರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಸ್ಟ್ರಾಬೆರಿ ಎಲ್ಲ ಅದರ ಸ್ಮೆಲ್ ಅಂತ ಆಗೋದೇ ಇಲ್ಲ. ಮತ್ತು ಡ್ರಿಂಕ್ ಏನಾದರೂ ಇರಬೇಕಲ್ವ, ಅದಕ್ಕೆ ಬೇಗನೆ ಮಾಡಿಕೊಳ್ಬೇಕು. ಯಾಕಂದರೆ ಮತ್ತು ಕೋಲ್ಡ್ ಕುಡಿಬೇಕಲ್ವ, ಬಿಸಿ ಆದರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೈಡಲ್ಲಿ ಅದು ಕೂಡ ಮಾಡ್ಕೊಂಡ್ಬಿಟ್ಟೆ.
ಅದಕ್ಕೆ ಏನು ಪಿಸ್ತಾ ಫ್ಲೇವರ್ ಇದ್ದು ಮಿಕ್ಸ್ ಮತ್ತು ಸ್ವಲ್ಪ 2 ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೇನೆ. ಅದು ಒಂದು ಕಡೆ ಬಾಯ್ಲ್ ಆಗ್ತಾ ಇರ್ತದೆ. ಆಮೇಲೆ ನಾನು ಏನು ಗಮ್ಮೆಲ್ಲ ರೆಡಿ ಮಾಡಿಕೊಂಡೆ, ಸಮೋಸ ಮಾಡಬೇಕಲ್ವಾ. ಸೊ 2 ಮಾವನಿಗೆ ಮಾಡಬೇಕು ವೆಜ್. ಇವಾಗ ಚಿಕನ್ ಮಿಕ್ಸ್ ಮಾಡಲಿಲ್ಲ. 2 ಮಾಡಿದ ನಂತರ ಚಿಕನ್ ಮಿಕ್ಸ್ ಮಾಡಿ ಮತ್ತೆ ನಮಗೆ ಮಾಡ್ತೇನೆ. ನಾವಿಬ್ಬರೇ ನಮಗೆ ಎಷ್ಟು ಬೇಕಾಗ್ತದೆ, ಒಂದು 2-4 ಏನೋ ಬೇಕಾಗ್ಬೋದು ಅಷ್ಟೇ. ಮಾವನಿಗೆ 2 ಸಮೋಸ ಮಾಡಿದ ನಂತರ ನಾನು ಚಿಕನ್ ಆ್ಯಡ್ ಮಾಡ್ತಿದ್ದೇನೆ. ನೋಡಿ ಇವಾಗ ಚಿಕನ್ ಹಾಕ್ತಿದ್ದೇನೆ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸಮೋಸ ಮಾಡಬೇಕು. ಸೊ ನಿಮಗೂ ಈ ಥರ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಇನ್ನೂ ಏನು ರಂಜಾನ್ ಬರ್ತಿದೆ, ಜಾಸ್ತಿ ಏನು ಟೈಮ್ ಇಲ್ಲ, 1 ಮಂತ್ ಕೂಡ ಇಲ್ಲ ಅಂತ ಅನಿಸುತ್ತೆ. 1 ಮಂತ್ ಇದೆ. ಸೊ ಹಾಗೆ ಇದನ್ನೆಲ್ಲ ಮಾಡುವಾಗ ಅದೇ ನೆನಪಾಗ್ತಿತ್ತು ನನಗೆ. ಮಗರಿಬ್ ಟೈಮ್ ಆಗ್ತಾ ಬಂತು, ಅಂದರೆ ಉಪವಾಸ ತೊರೆಯುವ ಟೈಮ್. ಫಲೂಡ ಮತ್ತು ಏನು ಕಸ್ಕಸ್, ಸಮೋಸ ಇವಿಷ್ಟು ಇವತ್ತಿನ ಸ್ಪೆಷಲ್. ಹಾಗೆ ಮೇಯ್ನಾಗಿ ಖರ್ಜೂರ, ಅದು ಮೇಯ್ನ್ ಬೇಕಲ್ವಾ. ಇವಿಷ್ಟೇ ಸಿಂಪಲ್ಲಾಗಿ ಮಾಡಿದ್ದೇನೆ ಅಷ್ಟೇ. ಮತ್ತು ಚಿಕನ್ ಕರಿ, ಏನು ರೊಟ್ಟಿ ಎಲ್ಲ ಮಾಡಿದ್ವಿ. ಸೊ ಗೈಸ್, ಇವತ್ತು ನನ್ನದು ಬರ್ಡೇ ಸ್ಪೆಷಲ್ ಸಿಂಪಲ್ಲಾಗಿ ಮಾಡಿದ್ದೆ. ಒಂದು ಟಿಕ್ಕಾ ಬಿರಿಯಾನಿ ಮಾಡಿದೆ. ಟಿಕ್ಕಾ ಮ್ಯಾರಿನೇಟ್ ಮಾಡ್ತಿದ್ದೇನೆ ಅಷ್ಟೇ. ನನಗೆ ಎಲ್ಲ ಕ್ಲಿಪ್ ಹಾಕಲಿಕ್ಕೆ ಮರ್ತೋಗ್ಬಿಟ್ಟಿತ್ತು. ಏನು ಇವಾಗ ಟಿಕ್ಕಾ ಗೊತ್ತುಂಟಲ್ವ ಎಲ್ರಿಗೂ, ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ. ಕರ್ಡ್, ಆಮೇಲೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಕ್ಯೂಮಿನ್ ಪೌಡರ್, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಕಸೂರಿ ಮೇಥಿ ಸೊಪ್ಪು, ಆಮೇಲೆ ಸ್ವಲ್ಪ ಆಯಿಲ್, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಅದರೊಟ್ಟಿಗೆ ಸ್ವಲ್ಪ ಎಷ್ಟು ನಾವು ಚಿಕನ್ ತಗೊಂಡಿರ್ತೀವಿ ಅಷ್ಟು ಚಿಕನನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಇವಾಗ ನಾನು ಟ್ರೈಪಾಡ್ ಯೂಸ್ ಮಾಡ್ತಿದ್ದೇನಲ್ವಾ, ಸೊ ನನಗೆ ಒಂಥರ ಖುಷಿ ಆಗ್ತದೆ. ಯಾಕಂದರೆ ವೀಡಿಯೋ ಶೇಕ್ ಆಗೋದಿಲ್ಲ, ನನಗೆ ಒಂಥರ ನೀಟ್ ಕಾಣಿಸ್ತದೆ ವೀಡಿಯೋ ಎಲ್ಲ ಮಾಡುವಾಗ. ಅದು ತುಂಬ ಯೂಸ್ಫುಲ್ ಆಗ್ತಿದೆ ನನಗೆ. ಆಮೇಲೆ ನನ್ನ ಬರ್ಡೇ ಅಂತ ಹೇಳಿದ್ನಲ್ವ, ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದರು ನನಗೆ. ಬರ್ಡೇ ದಿನ ಅಷ್ಟು ನನಗೆ ಸೆಲೆಬ್ರೇಟ್ ಮಾಡೋದು ಇಷ್ಟ ಅಲ್ಲ, ಮತ್ತು ಗಿಫ್ಟ್ ಕೂಡ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ಮತ್ತು ಹಸ್ಬೆಂಡ್ ಹೇಳಿದರು, ನಿನಗೆ ಇಷ್ಟ ಆಗೋದೇನಾದರೂ ತಗೋ ಅಂತ. ಸೊ ಅವರು ನನಗೆ ಗಿಫ್ಟ್ ಕೊಟ್ಟ ಇದರಲ್ಲಿ ನನಗೆ ಡ್ರೆಸ್ ಮತ್ತು ಒಂದು ಚಪ್ಪಲ್ ತಗೊಂಡೆ. ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಗಿಫ್ಟ್ ಆದರೆ ತುಂಬ ಖುಷಿ ಆಗ್ತದೆ ಅವರು ಕೊಟ್ಟರೆ. ಸೊ ಇನ್ನು ನನ್ನ ನೆಕ್ಸ್ಟ್ ಬರೋ ವರ್ಷಕ್ಕೆ ನಾನು ಹೋಪ್ ಆಗಿ ತಗೊಳ್ತೇನೆ. ನನ್ನ ಯೂಟ್ಯೂಬ್ ಚಾನೆಲ್ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಅಂತ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾಯಿರಿ. ಅಂಟಿಲ್ ವಾಚ್ ಮೈ ವಿಡಿಯೋ. ಥ್ಯಾಂಕ್ ಯು. ಬಾಯ್.